ಯಲಹಂಕ ಬಳಿಯ ಕೋಗಿಲು ಬಡಾವಣೆಯ ನಿರಾಶ್ರಿತರ ವಿಚಾರ ದಿನ ಹೋದಂತೆ ಬೇರೆ ಬೇರೆ ರೀತಿಯನ್ನ ಬೇರೆ ಬೇರೆ ಸ್ವರೂಪವನ್ನ ಪಡೆದುಕೊಂಡು ಹೋಗ್ತಾ ಇದೆ. ಜನವರಿ 2ನೇ ತಾರೀಕೆ ಬೈಯಪ್ಪನಹಳ್ಳಿಯಲ್ಲಿ ಕನ್ನಡಿಗರಿಗಾಗಿ ಮತ್ತು ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ನಿರಾಶ್ರಿತರಿಗೆ ಮನೆಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಆ ಮನೆಗಳನ್ನ ಹಂಚಿಕೆ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಇತ್ತು. ಆದ್ರೆ ಬೇರೆ ಬೇರೆ ರಾಜಕೀಯ ಮತ್ತು ಇನ್ನ ಆಡಳಿತಾತ್ಮಕ ಕಾರಣಕ್ಕಾಗಿ ಅಂದ್ರೆ ಯಾರು ಅರ್ಹ ಫಲಾನುಭವಿಗಳು, ಯಾರಿಗೆ ಮನೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸರಿಯಾಗಿ ತೀರ್ಮಾನ ಮತ್ತು ಅವರನ್ನ ಆಯ್ಕೆ ಮಾಡೋ ಪ್ರಕ್ರಿಯೆ ಸ್ವಲ್ಪ ತಡವಾದ ಕಾರಣಕ್ಕಾಗಿ ಇಲ್ಲಿ ತನಕ ಅವರಿಗೆ ಮನೆ ಹಂಚಿಕೆ ಆಗಿಲ್ಲ. ಇದೇ ಗುರುವಾರದ ಒಳಗಾಗಿ ಅವರಿಗೆ ಮನೆಯನ್ನ ಹಂಚಿಕೆ ಮಾಡ್ತೀವಿ ಅಂತ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಕುರಿತಂತೆ ಜಮೀರ್ ಅವರ ಹೇಳಿಕೆ ಮತ್ತು ಅಲ್ಲಿನ ಶಾಸಕ ಮತ್ತು ಸಚಿವರು ಆಗಿರುವ ಕೃಷ್ಣ ಬೈರೇಗೌಡರು ಅವರೆಲ್ಲರ ನೇತೃತ್ವದಲ್ಲಿ, ಜೊತೆಗೆ ಇಲಾಖೆಗಳ ನಾಯಕರ ನೇತೃತ್ವದಲ್ಲಿ, ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆ ನಡೆಯಿತು. ಸಭೆಯಲ್ಲಿ ಕೆಲವು ಪ್ರಮುಖ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆಯಂತೆ. ಅದರಲ್ಲಿ ಮೊದಲನೇದಾಗಿ ಕನ್ನಡಿಗರಿಗೆ ಮೊದಲ ಆದ್ಯತೆಯನ್ನು ಕೊಟ್ಟು ಮನೆಯನ್ನ ಹಂಚಿಕೆ ಮಾಡೋದು. ಬೇರೆ ರಾಜ್ಯಗಳಿಂದ ಬಂದವರಿಗೆ ಮನೆ ಹಂಚಿಕೆಯನ್ನ ಮಾಡೋದಿಲ್ಲ. ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಕೆಲವರು ಇಲ್ಲಿ ಬಂದು ಶೆಡ್ ಹಾಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದೆಲ್ಲವನ್ನ ನಾವೀಗ ಪರಿಶೀಲನೆ ಮಾಡ್ಬೇಕಾಗತ್ತೆ. ಅವರು ಮೂಲದಲ್ಲಿ ಎಲ್ಲಿದ್ರು ಅನ್ನೋದರ ಮಾಹಿತಿಯನ್ನ ಅಲ್ಲಿನ ವಿ ಇರ್ಬೋದು, ದಫೇದಾರ್ ಅಂದ್ರೆ ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಎರಡೂ ಸೇರಿ ಅವ್ರು ಎಲ್ಲಿದ್ರು ನಿಜವಾಗಿಯೂ ಕರ್ನಾಟಕದ ನಿವಾಸಿಗಳ ಈ ಮಾಹಿತಿಯನ್ನು ತಗೊಂಡು ಆ ನಂತರ ನಾವು ಮನೆಗಳನ್ನ ಹಂಚ್ತೀವಿ. ನಾವು ಮಾನವೀಯತೆ ಆಧಾರದಲ್ಲಿ ನಿರಾಶ್ರಿತರಿಗೆ ಮನೆ ಹಂಚ್ತೀವಿ. ಹಾಗಂತ ಇವರಿಗೆ ಮನೆಯನ್ನ ಹಂಚಿಕೆ ಮಾಡಿ ಅಕ್ರಮ ಒತ್ತುವರಿಯನ್ನ ಮಾಡಿಕೊಂಡಿದ್ದಾರೆ, ಎಲ್ರಿಗೂ ಮನೆಯನ್ನ ಒಟ್ಟಿಗೆ ಹಂಚಿಕೆ ಮಾಡಿದ್ರೆ ಅದು ತಪ್ಪು ಸಂದೇಶವನ್ನ ರವಾನೆ ಮಾಡುತ್ತೆ ಅಂತ ಸಚಿವರು ಮತ್ತು ಅಧಿಕಾರಿಗಳು ಈ ಸಭೆಯಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಏನೇ ಮನೆ ಹಂಚಿಕೆ ಆದ್ರೂ ಕೂಡ ಅದನ್ನ ಕಾನೂನಾತ್ಮಕವಾಗಿಯೇ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಈ ಸಭೆಯಲ್ಲಿ ಬದಲಾಗಿದೆಯಂತೆ. ಮೊದಲ ಹಂತದಲ್ಲಿ ಬಹುತೇಕ 25ರಿಂದ 30 ಮಂದಿ ನಿರಾಶ್ರಿತರಿಗೆ ಮನೆ ಹಂಚಿಕೆ ಆಗ್ಬಹುದು. ನಂತರ ಹಂತದಲ್ಲಿ ಅವರ ಯಾವೆಲ್ಲ ದಾಖಲಾತಿ ಇದೆ ಆ ದಾಖಲಾತಿಗಳನ್ನ ಪರಿಶೀಲಿಸಿದ ನಂತರದಲ್ಲಿ ಮನೆ ಹಂಚಿಕೆಯನ್ನ ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದು ಕಡೆ ರಾಜಕೀಯ, ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಇವತ್ತು ಪ್ರತಿಭಟನೆಯನ್ನ ಮಾಡಿದೆ. ಪ್ರತಿಭಟನೆ ಏನು ಅಂತಂದ್ರೆ ಕೋಗಿಲನ್ನ ಉಳಿಸಿ ಬೇರೆ ಅಕ್ರಮ ನಿವಾಸಿಗಳನ್ನ ತೊಲಗಿಸಿ ಅನ್ನೋ ಘೋಷವಾಕ್ಯದೊಂದಿಗೆ ಬಿಜೆಪಿ ಹೋರಾಟವನ್ನ ಮಾಡ್ತು. ಬಿಜೆಪಿ ವಾದ ಏನಿದೆ ಅಂತಂದ್ರೆ ಇದನ್ನ ಒಂದು ಅಫೀಸ್ಮೆಂಟ್ ಪಾಲಿಟಿಕ್ಸ್ ಆಗಿನೇ ಕಾಂಗ್ರೆಸ್ ಮಾಡ್ತಾ ಇದೆ. ಬಾಂಗ್ಲಾದೇಶಿಗರು ಇಲ್ಲಿ ನೆಲೆಸಿದ್ದಾರೆ, ಅವರಿಗೆ ಮನೆ ಕೊಡ್ತಾ ಇದ್ದಾರೆ. ಈಗೆಲ್ಲ ಬೇರೆ ಯಾರೆಲ್ಲ ಯಾವೆಲ್ಲ ಯೋಜನೆಗಳ ಅಡಿಯಲ್ಲಿ ನಿರಾಶ್ರಿತರು ಮನೆಯನ್ನ ಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದಾರೋ ಅವರೆಲ್ರಿಗೂ ನೀವು ಮನೆ ಕೊಡ್ಬೇಕಲ್ಲ. ಅವರು ನಿರಾಶ್ರಿತರೇ ಅಲ್ಲ, ಅವ್ರಿಗೆ ಮನೆ ಕೊಡದೆ, ಅವ್ರಿಗೆ ಮೊದಲಿಗೆ ಮನೆ ಕೊಡದೆ ದುಡ್ಡು ಕೊಟ್ಟೆ 6 ವರ್ಷ 10 ವರ್ಷ ಆಗೋಗಿದೆ. ಈಗ ಇದ್ದಕ್ಕಿದ್ದಂತೆ ಇವ್ರಿಗೆ ಮನೆ ಕೊಟ್ರೆ ಯಾವ ಸಂದೇಶ ಹೋಗುತ್ತೆ ಅನ್ನೋದು ಅವರ ಪ್ರಶ್ನೆ ಆಗಿದೆ. ಹಾಗಾಗಿ ನಾವು ಪ್ರಶ್ನೆ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಹೋರಾಟಗಾರರು ಮತ್ತು ಬರಹಗಾರರು ಆಗಿರುವ ವಿವೇಕಾನಂದ ಹೆಚ್ಕೆ ಅವರಿದ್ದಾರೆ. ನಮಸ್ಕಾರ ವಿವೇಕಾನಂದ ಅವರೇ. ನಮಸ್ಕಾರ ವಿವೇಕಾನಂದ ಅವರೇ, ಕಳೆದ 20 ದಿನಗಳಿಂದ ಬಹುತೇಕವಾಗಿ ಕೋಗಿಲು ಪ್ರಕರಣ ಬೇರೆ 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 ತಿರುವು ಆಯಾಮಗಳು ಇದೆಲ್ಲವನ್ನ ಪಡ್ಕೊಂಡು ರಾಜಕೀಯ ಮತ್ತು ವಿರೋಧ ಪ್ರತಿರೋಧಗಳು ಇವೆಲ್ಲವನ್ನ ಮಾಡ್ಕೊಂಡ್ ಬಂದಿದೆ. ಈಗ ಇಲ್ಲಿಗೆ ಬಂದು ನಿಂತಿದೆ. ಈ ಒಟ್ಟು ಪ್ರಕರಣದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಇವತ್ತು ಸರ್ಕಾರದ ನಿಲುವಿರ್ಬೋದು, ಬಿಜೆಪಿ ಹೋರಾಟ ಇರ್ಬೋದು, ಹೊಸದಾಗಿ ಬಂದು ಶೆಡ್ ಹಾಕ್ತಿರೋರು ಇರ್ಬೋದು, ಅವರ ಹೇಳಿಕೆಗಳಿರ್ಬೋದು, ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಈಗ ನಾನು ಆ ಕೋಗಿಲು ಆ ಭಾಗದಲ್ಲೇ ಇರುವಂತವನು, ಯಲಹಂಕ ಮತ್ತು ಅಲ್ಲಿ ನಮ್ಗೆ ಹತ್ರ. ಬಟ್ ಇಡೀ ವ್ಯವಸ್ಥೆಯನ್ನ ಒಂದು ಮಾತಿನಲ್ಲಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಆಡಳಿತ ವ್ಯವಸ್ಥೆ ಈ ಕೋಗಿಲು ಪ್ರಕರಣ ಏನಿದೆ ಆ ಕೋಗಿಲು ಪ್ರಕರಣದಲ್ಲಿ ಸಂಪೂರ್ಣ ಕುಸಿದು ಬಿದ್ದಿತ್ತು ಅಂತ ನಾನಂತೂ ಖಂಡಿತವಾಗ್ಲೂ ಹೇಳ್ತೀನಿ. ಯಾಕೆ ಅಂದ್ರೆ ನೋಡಿ, ಮೊದಲು ಅಲ್ಲಿ ಏನು ಅವರೆಲ್ಲ ಒಂದಷ್ಟು ಗುಡಿಸಲು ಗುಡಿಸಲನ್ನ ಹಾಕೊಂಡು ವಾಸ ಮಾಡ್ತಾ ಇದ್ರು. ಯಾವುದೇ ಭಾಗದಲ್ಲಿ ಯಾರೇ ಆಗಲಿ ಒಂದು ಸಮೂಹ, ವ್ಯಕ್ತಿ ಅಲ್ಲ ಸಮೂಹ ಬಂದಾಗ ಅಲ್ಲಿನ ಸ್ಥಳೀಯ ಆಡಳಿತ ಖಂಡಿತವಾಗ್ಲೂ ಅದು ಪೊಲೀಸ್ ವ್ಯವಸ್ಥೆ ಇರಬೇಕು, ಅಲ್ಲಿನ ಕಂದಾಯ ಇಲಾಖೆ ಇರ್ಬೋದು, ಅಥವಾ ಅದು ಕಾರ್ಪೊರೇಷನ್ ಲಿಮಿಟ್ ಬಂದ್ರೆ ಅದಿರ್ಬೋದು, ಯಾರೇ ಆಗ್ಲಿ ಮೊದಲನೇದಾಗಿ ಇವ್ರಿಗೆ ಮಾಹಿತಿ ಇರ್ಬೇಕಾಗಿತ್ತು. ಅದರಲ್ಲಿ ಈಗ ಅಂತಲ್ಲ, ನಾನು ಈಗಿನ 2 ವರ್ಷದ ಸರ್ಕಾರ 2.5 ವರ್ಷದ ಹೇಳ್ತಾ ಇಲ್ಲ ನಾನು. ಒಟ್ಟಿನಲ್ಲಿ ಆ ರೀತಿಯ ಒಂದು ನಿವಾಸಿಗಳು ಬಂದು ಹೊಸದಾಗಿ ಅಲ್ಲಿ ಏನಾದ್ರೂ ಮನೆಗಳನ್ನ ಕಟ್ಕೊಂಡಾಗ ಅಥವಾ ಗುಡಿಸ್ಲಾಕೊಂಡೋದಾಗ ಸಂಖ್ಯೆ ಸುಮಾರು 500ಕ್ಕೂ ಹೆಚ್ಚು ಸಂಖ್ಯೆ ಇದ್ದಾಗ ಅದರ ಮಾಹಿತಿಯನ್ನ ಸ್ಥಳೀಯ ಆಡಳಿತ ಇಟ್ಟಿರ್ಬೇಕಾಗಿತ್ತು. ಅದರಲ್ಲಿ ಸಂಪೂರ್ಣ ವಿಫಲವಾಗಿದೆ, ಇಟ್ಟಿಲ್ಲ. ಯಾಕೆ ಅಂದ್ರೆ ಅದನ್ನ ಯಾರೋ ಕೋರ್ಟ್ಗೆ ಹೋಗಿ ಡೆಮಾಲಿಷ್ ಮಾಡಿದ ಮೇಲೆ ಅಲ್ಲಿ ಯಾರಿದ್ರು, ಎಷ್ಟು ಜನ ಇದ್ರು, ಅವ್ರ ಹತ್ರ ಯಾವ್ಯಾವ ID ಕಾರ್ಡ್ ಇದ್ವು, ಅವರು ನಮ್ಮ ರಾಜ್ಯದವರ, ಹೊರ ರಾಜ್ಯದವರ, ಬಾಂಗ್ಲಾದೇಶದವರ ಅನ್ನುವಂತಹ ಸಂಪೂರ್ಣವಾದ ಖಚಿತ ಮಾಹಿತಿ ಆಡಳಿತ ವ್ಯವಸ್ಥೆ ಹತ್ರ ಇಲ್ಲದೆ ಇರೋದ್ರಿಂದ ಅದು ಯಾರೇ ಆಗಿರ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿತು ಬಿದ್ದಿದೆ ಅನ್ನೋದು ಮೊದಲನೇದು. ಎರಡನೇದು, ಈ ಜಗತ್ತಿಗೆ ನೋಡಿ ಎಲ್ಲರೂ ವಲಸಿಗರೇ. ಇಲ್ಲಿ ವಲಸಿಗರು ಅಂದ್ರೆ 2 ರೀತಿಯಲ್ಲಿ ನಾವು ನೋಡ್ಬೇಕಾಗುತ್ತೆ. ಒಂದು
ಹೊಟ್ಟೆಪಾಡಿಗಾಗಿ ಎಲ್ಲೋ ಒಂದು ಅವಕಾಶ ಸಿಕ್ತು ಅಂತೇಳಿ ಯಾರೋ ಬಂದು ಎಲ್ಲೋ ಒಂದು ಕಡೆ ತಮಗೆ ಸಿಕ್ಕ ಅವಕಾಶವನ್ನ ಉಪಯೋಗಿಸ್ಕೊಂಡು ಶೆಡ್ ಹಾಕೋ ಮನೆಯನ್ನು ನೋಡೋಣ ಅಂತೇಳಿ ಮಾಡೋದು ಒಂದು. ಎರಡನೇದು ಅದೇ ಕೂಲಿ ಕಾರ್ಮಿಕರದ್ದು ಒಂದು. ಎರಡನೇದಾಗಿ ಏನಾದ್ರೂ ವಿಧ್ವಂಸಕ ಕೃತ್ಯಗಳಿಗನೋ ಅಥವಾ ಇನ್ನೇನೋ ಮಾಡ್ಬೇಕು ಅಂತೇಳಿ ಇನ್ಯಾರೋ ಬಂದಿರೋದು. ಎರಡು ನೀತಿ ಇದಿರ್ತಾರೆ, ವಲಸೆಗಾರರು ಇರ್ತಾರೆ. ಮೊದಲನೇದಾಗಿ ವಿಧ್ವಂಸಕ ಕೃತ್ಯ ಬಂದಿರೋದಕ್ಕೆ ಬರೋದಾದ್ರೆ ಆ ಸಬ್ಜೆಕ್ಟ್ ನಾನು ಮಾತಾಡೋದಿಲ್ಲ, ಅದು ಅತ್ಯಂತ ಕ್ರೈಮು. ಅವರನ್ನ ಪೊಲೀಸ್ ವ್ಯವಸ್ಥೆ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಕೂಡ ಮಾಡಿ ಅವ್ರಿಗೆ ಆಕ್ಷನ್ ತಗೋಬೇಕು. ಅದಲ್ಲ ಅಂದ್ಮೇಲೆ ಅಲ್ಲಿರೋರು ಭಾರತೀಯರೇ ಆಗಿದ್ರೆ, ಅಲ್ಲಿರೋರು ನಮ್ಮ ದೇಶದ ಪ್ರಜೆಗಳೇ ಆಗಿದ್ರೆ ಅಥವಾ ನಮ್ಮ ರಾಜ್ಯದ ಪ್ರಜೆಗಳೇ ಆಗಿದ್ರೆ ಖಂಡಿತವಾಗ್ಲೂ ಅವರನ್ನ ಸಹಾನುಭೂತಿಯಿಂದ ನೋಡ್ಬೇಕಾಗಿರೋದು ಪ್ರತಿ ಸರ್ಕಾರಗಳ ಕರ್ತವ್ಯ. ಅದು ಕೇವಲ ಕರ್ನಾಟಕದ ಮಾತ್ರ ಅಲ್ಲ. ಆದ್ರೆ ಇಲ್ಲಿ ಪಿಣರಾಯಿ ವಿಜಯನ್ ಅವರು ಅನಾವಶ್ಯಕವಾಗಿ ರಾಜಕೀಯ ಕಾರಣದಿಂದ ಅದನ್ನ ಟ್ವೀಟ್ ಮಾಡಿದ್ರು. ಅಫ್ಕೋರ್ಸ್ ಅವರು ಟ್ವೀಟ್ ಮಾಡಿದ್ರಿಂದ ಇದಕ್ಕೆ ಒಂದು ಪ್ರಚಾರ ಸಿಕ್ತೆ ಹೊರತುನು ಅವರು ಇಲ್ಲಿನ ಮುಖ್ಯಮಂತ್ರಿ ಜೊತೆ ಮಾತಾಡಿ ಒಂದು ಪರಿಹಾರವನ್ನ ಮಾಡ್ಬೇಕಾಗಿತ್ತು. ಅದು ನಾವೆಲ್ಲ ನಿರೀಕ್ಷೆ ಮಾಡೋದು. ಯಾರೇ ಆಗ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಚೀಫ್ ಸೆಕ್ರೆಟರಿ ಇರ್ತಾರೆ ಅಥವಾ ಅವರಿನ ಒಂದು ನಿಯೋಗ ಬಂದು ಅಲ್ಲಿನ ಜನಕ್ಕೆ ಅನ್ಯಾಯ ಆಗಿದ್ರೆ ಮಾತಾಡಿ ಅದನ್ನ ಬಗೆಹರಿಸ್ಕೊಬೇಕಾಗಿತ್ತು. ಆದ್ರೆ ಅವರು ರಾಜಕೀಯ ಅಡ್ವಾಂಟೇಜ್ ತಗೊಂಡು ಯಾವಾಗ ಮಾಡಕ್ ಶುರು ಮಾಡಿದ್ರು ಆಗ ಕರ್ನಾಟಕ ಸರ್ಕಾರ ಕೂಡ ತಾನು ಎಲ್ಲಿ ಎಡವಿದೀನಿ ಅಂತ. ಎರಡನೇದಾಗಿ ಈ ಕೋರ್ಟ್ಗಳು ಏನ್ ಮಾಡ್ತವೆ, ನೀವು ಈಗ ಆ ಮನೆಯನ್ನ ಡೆಮಾಲಿಷ್ ಮಾಡಿ ಅದು ಅಕ್ರಮ ಅಂತೇಳಿ ಆಗಿದೆ. ಅದು ಖಂಡಿತವಾಗ್ಲೂ ಅಕ್ರಮನೇ, ಯಾಕೆಂದ್ರೆ ಅದು ದರ್ಖಾಸ್ತ್ ಜಮೀನು, ಅಲ್ಲಿ ಹಾಕಿರೋದು ಅಕ್ರಮ. ನೀವು ಅಕ್ರಮದಲ್ಲಿ ನೀವು ಮನೆಯನ್ನ ಬಿಟ್ಟು ಅಲ್ಲಿ ಜನ ವಾಸ ಮಾಡ್ತಾ ಇರ್ಬೇಕಾದ್ರೆ ನಮ್ಮದೇ ಜನದ ಮೇಲೆ ಬುಲ್ಡೋಜರ್ ಓಡಿಸೋದು ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ? ನಿಮ್ಗೆ ಗೊತ್ತಿದೆ ಇಡೀ ಜಗತ್ತಿನಲ್ಲಿ ವಲಸೆಗಳಿಂದ ಎಷ್ಟೆಲ್ಲ ತೊಂದರೆಗಳು ಆಗ್ತಾ ಇದಾವೆ ಮತ್ತು ಅದರಿಂದ ಎಷ್ಟೋ ದೇಶಗಳಿಗೆ ನಿಜವಾಗ್ಲೂ ಸಹಾನುಭೂತಿನೂ ಇದೆ. ಯಾಕೆಂದ್ರೆ ನಾವು ಅಮೆರಿಕಾದವರು ನಮ್ಮ ದೇಶದವ್ರನ್ನ ಕೈಕೋಳ ತೊಡಿಸಿ ಇಲ್ಲಿ ಹಾಕಿದಾಗ ನಾವು ಬಹಳ ಟೀಕೆ ಮಾಡಿದ್ವಿ. ಅಮೆರಿಕಾದಂತ ದೇಶ ಹೊಟ್ಟೆಪಾಡಿಗೆ ಹೋಗಿರುವ ವಲಸಿಗರನ್ನ ಅಂತೇಳಿ ಇದೇ ಸರ್ಕಾರ ಅಂದ್ರೆ ನಾವು ನಮ್ಮ ಮುಖ್ಯಮಂತ್ರಿ ಅಥವಾ ವಸತಿ ಇಲಾಖೆ ಗೃಹ ಮಂತ್ರಿ ಅಥವಾ ಅಲ್ಲಿನ ಲೋಕಲ್ ಅಲ್ಲ, ಅಲ್ಲಿರುವ ಸ್ಥಳೀಯ ಆಡಳಿತ ಇದೆಯಲ್ಲ ಅದನ್ನ ನಾನು ಹೆಚ್ಚು ಜವಾಬ್ದಾರಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಡೆಮಾಲಿಷ್ ಮಾಡಿದ ಮೇಲೆ ಅಲ್ಲಿ ಹೆಣ್ಣು ಮಕ್ಳಿರ್ತಾರೆ, ಮಕ್ಕಳಿರ್ತಾರೆ, 5 ವರ್ಷದ್ದು 10 ವರ್ಷದ್ದು. ಎಲ್ಲಿ ಬಿಡ್ತೀರಿ ಅವ್ರಿಗೆ ಏನ್ ಗೊತ್ತು? ಅವ್ರ ಅಪ್ಪ ಅಮ್ಮ ಎಲ್ಲಿ ಕರ್ಕೊಂಡ್ ಬರ್ತಾರೋ ಅಲ್ಲಿ ಹೋಗಿ ವಾಸ ಮಾಡ್ತಾರೆ. ಅಂತ ಜನಗಳ ಮೇಲೆ ನೀವು ಬುಲ್ಡೋಜನ್ನ ಮಾಡಿ ನೀವ್ ಏನನ್ನ ಮಾಡ್ಲಿಕ್ಕೆ ಅದು ಸಿದ್ದರಾಮಯ್ಯನವರಂತಹ ಈಗ ತಾನೇ ನೀವು ಮಾತಾಡ್ತಿದ್ವಿ ಒಂದು ಸಾಮಾಜಿಕ ನ್ಯಾಯದ ವ್ಯಕ್ತಿ ಒಂದ್ ಕಡೆ ಅದನ್ನೇನಾದ್ರೂ ಡೆಮಾಲಿಷ್ ಮಾಡ್ಬೇಕು ಕೋರ್ಟ್ ಆರ್ಡರ್ ಇದ್ರೆ ಮೊದಲು ಮಾಡ್ಬೇಕಾಗಿರೋದವರು ನಿರಾಶ್ರಿತ ಶಿಬಿರವನ್ನ ಅಲ್ಲಿ ಸ್ಥಾಪನೆ ಮಾಡ್ಬೇಕು. ಅವ್ರ ಎಲ್ಲರ ಮಾಹಿತಿಯನ್ನ ತಗೋಬೇಕು. ಅದಾದ ಮೇಲೆ ಅವ್ರು ಏನಾದ್ರು ಅಕ್ರಮ ವಲಸಿಗರಾಗಿದ್ರೆ ಅದಕ್ಕೆ ಏನ್ ಮಾಡ್ಬೇಕು. ಇನ್ನೊಂದು ಪ್ರಶ್ನೆಯನ್ನ ನೀವು ಕೇಳಿದ್ರಿ, ಅವ್ರು ಇಲ್ಲಿವರೆಗೂ ಕೀ ಕೊಡ್ತೀವಿ 2ನೇ ತಾರೀಕು ಜನವರಿ 2ಕ್ಕೆ ಅವ್ರಿಗೆ ಮನೆ ಅಲಾಟ್ ಮಾಡ್ತೀವಿ ಅಂತ. ನೋಡಿ ಇದು ಕೂಡ ಖಂಡಿತ ಸುಳ್ಳು. ಯಾಕೆಂದ್ರೆ ನಾನು ಆ ಭಾಗದಲ್ಲಿ ಇದ್ದೀನಿ. 3 ವರ್ಷ 4 ವರ್ಷ 5 ವರ್ಷದಿಂದ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಕಟ್ಟಿಸ್ಕೊಂಡು ಇನ್ನೂ ಮನೆ ಕಂಪ್ಲೀಟ್ ವಾಸಕ್ಕೆ ಯೋಗ್ಯವಾಗಿ ಇಲ್ಲೇ ಇಲ್ಲ. ಅದನ್ನ ಅಲಾಟ್ ಮಾಡ್ಬೇಕಾದ್ರೂ ಕೂಡ ಇವರೇ ಅನೇಕ ನೀತಿ ನಿಯಮಗಳನ್ನ ಮಾಡ್ಕೊಂಡಿದ್ದಾರೆ. ಇವನ್ ಮುಖ್ಯಮಂತ್ರಿ ಅವರು ನಾಳೆನೆ ಕೊಡಿ ಅಂದ್ರೆ ಈಗ ವಸತಿ ಸಚಿವರು ಯಾರು ಕೊಡ್ತಾರೆ, ಹೇಗ್ ಕೊಡ್ಬೇಕು? ಅದು ಹೋದ್ರೆ ಮತ್ತೆ ಕೋರ್ಟ್ಗೆ ಹೋಗ್ತಾರೆ ಅವರು. ಯಾಕೆಂದ್ರೆ ಹಂಗೆಲ್ಲ ಎಲ್ಲೋ ಕೊಡಕ್ ಆಗೋದಿಲ್ಲ. ಈಗ ಆಲ್ರೆಡಿ ಇವರು ಎಷ್ಟೋ 1000 ಮನೆಗಳು ಕಟ್ಟಿದಾರಲ್ವಾ, ಅದರಷ್ಟು ಮನೆಗಳಿಗೆ ಇವರು ಅಡ್ವಾನ್ಸ್ ತಗೊಂಡು ಬೇರೆಯವರಿಗೆ ಕೊಟ್ಟು ಆಗೋಗಿದೆ. ಅಂದ್ರೆ ಇದು ಪೊಸಿಷನ್ ಕೊಟ್ಟಿಲ್ಲ ಅಷ್ಟೇ, ಬೇರೆಯವರ ಹತ್ರ ಅಡ್ವಾನ್ಸ್ ತಗೊಂಡು ಅವ್ರಿಗೆ ಅಲಾಟ್ ಎಲ್ಲ ಮಾಡೋದಾಗಿದೆ. ಈಗ ಹೊಸದಾಗಿ ಕಟ್ಟಬೇಕು, ಇವ್ರಿಗೋಸ್ಕರ ಹೊಸದಾಗಿ ಕಟ್ಟಕ್ ಆಗೋದಿಲ್ಲ. ಇನ್ಯಾವುದಾದ್ರೂ ಇದ್ರೆ ಅದನ್ನ ಅಲಾಟ್ ಮಾಡೋದಕ್ಕೆ ಸಮಯ ಖಂಡಿತವಾಗೂ ಹಿಡಿಯುತ್ತೆ. ಮುಖ್ಯಮಂತ್ರಿಗಳು 2ನೇ ತಾರೀಕು ಅಂತೇಳಿ ಸುಮ್ನೆ ಇವ್ರನ್ನ ಒಂದು ಸ್ಯಾಟಿಸ್ಫೈ ಮಾಡೋದಕ್ಕೆ ಮೀಡಿಯಾಗೆ ಹೇಳಿದ್ದಾರೆ ಅಷ್ಟೇ. ಇವತ್ತು ವಸತಿ ಸಚಿವರು ನೀವು ಹೇಳಿದಾಗೆ ಗುರುವಾರ ಏನೋ ಕೊಡ್ತೀವಿ ಅಂತ ಹೇಳ್ತಾರೆ. ಇವರು ಏನು ಪೊಸಿಷನ್ ಲೆಟರ್ ಕೊಡ್ಬೋದು ಅಕಸ್ಮಾತ್ ಈ ಎಲ್ಲ ಒತ್ತಡದಿಂದ ಹೊರಗಡೆ ಬರ್ಬೇಕು ಅಂದ್ರೆ. ಜಮೀರ್ ಅಹಮದ್ ಅಲ್ಲಿ ಮೊದಲನೇದಾಗಿ ಅದು ಗುರುತಿಸೋ ಕೆಲಸನೇ ಆಗಿಲ್ಲ. ನೀವು ಇದ್ರಲ್ಲಿ ಹೇಳ್ತಾ ಇದ್ರಿ ನಿರೂಪಣೆಯಲ್ಲಿ ಹೇಳಿದಾಗೆ ಗುರುತಿಸೋ ಕೆಲಸವೇ ಆಗಿಲ್ಲ. ಅದರಲ್ಲಿ ಅಕ್ರಮ ವಲಸಿಗರಿದಾರ, ಬಾಂಗ್ಲಾದೇಶದವ್ರು ಇದಾರ ಅಥವಾ ಇನ್ನು ಬೇರೆ ಕೇರಳದವ್ರು ಇದಾರ, ಯಾರಿದ್ದಾರೆ ಅದು ಇನ್ನೂ ಆಗೇ ಇಲ್ಲ. ಜೊತೆಗೆ ಎಲ್ಲಿ ವಿರೋಧ ಪಕ್ಷಗಳು ಇಲ್ಲಿ ಎಂಟ್ರಿ ಆಯ್ತಲ್ಲ ಅನೇಕ ನಿಯೋಗಗಳು ಹೋಗ್ತವೆ ಅಲ್ಲಿಗೆ. ಅಂದ್ರೆ ಒಂದು ವಿರೋಧ ಪಕ್ಷದ ನಿಯೋಗ ಹೋಗುತ್ತೆ, ಒಂದು ಆಡಳಿತ ಪಕ್ಷದ. ಇಲ್ಲಿ ಏನಾಗಿದೆ ಏಜೆಂಟ್ಗಳು, ನಾನು ಖುದ್ದು ಅಲ್ಲೇ ನೋಡಿದ್ನಲ್ಲ, ಬೇರೆ ಜನನ ಕ್ರಿಯೇಟ್ ಮಾಡ್ಕೊಂಡು ಸುಳ್ಳು ನೆಳ್ಸಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಯಾರೋ ಒಬ್ರು ಅಶೋಕ್ ಅವ್ರು ಹೋಗಿ ಯಾರಿಗೋ ರೋಪ್ ಹಾಕಿ ಇನ್ಯಾರನ್ನೋ ಕೇಳ್ತಾರೆ. ಈಗ ಅಶೋಕ್ ಅವ್ರು ಬರ್ತಿದ್ದಾರೆ, ವಿರೋಧ ಪಕ್ಷದವ್ರು ಬರ್ತಿದ್ದಾರೆ ಅಂತೇಳಿ ಅವರ ಪಕ್ಷದ ಏಜೆಂಟ್ಗಳು ಅವ್ರ ಕಡೆ ಮಾತಾಡುವಂತಹ ಜನನ ಅಲ್ಲಿ ಬಿಟ್ಟಿರೋದನ್ನ ನಾನು ಖುದ್ದು ನೋಡಿದ್ದೀನಿ. ಹಾಗೆ ಆಡಳಿತ ಪಕ್ಷದವ್ರು ಹೋಗುವಾಗ ಇನ್ನೂ ಬೇರೆಯವರು ಅವರಿಗೆ ಅನುಕೂಲಕರವಾದ ಬೇರೆ ಭಾಗದ ಕೆಲವು ಜನಗಳನ್ನ ತಗೊಂಡೋಗಿ ಅಲ್ಲಿ ಬಿಟ್ಟಿರೋದನ್ನ ನಾನು ನೋಡಿದ್ದೀನಿ. ಯಾಕಂದ್ರೆ ಈ ವ್ಯವಸ್ಥೆ ಒಳಗಡೆ ಅದೆಲ್ಲವೂ ಸಹಜವಾಗಿ ಆಗ್ತಾನೆ ಇರುತ್ತೆ. ಇಲ್ಲಿ ನಿಮ್ಗೆ ಸತ್ಯ ಖಂಡಿತ ಬರಲ್ಲ. ಅದ್ರ ಮಧ್ಯೆ ಮಾಧ್ಯಮಗಳು ಕೂಡ ಇದನ್ನ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾವಲ್ಲ, ಅದರಿಂದ ವಾಸ್ತವ ಬೇರೆನೆ ಇರುತ್ತೆ ಅಂತ ಕೇಳಿ. ಈಗ
ಈ ಮಾನವೀಯತೆ ಅದೆಲ್ಲವನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ನೋಡಿದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಇರೋ ಹೊತ್ತಿಗೆ ಇಲ್ಲಿ ಅಕ್ರಮವಾಗಿ ನೆಲೆಸಿದ್ರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಅದು ಸರ್ಕಾರಿ ಜಮೀನು, ಕಸ ವಿಲೇವಾರಿ ಮಾಡುವಂತ ಜಮೀನ್. ಅದು ಅವ್ರು ಹೇಗೆ ಹೊರಗೆ ಹಾಕಿದ್ರು ಅನ್ನೋದು ಪ್ರಶ್ನಾರ್ಹ. ಅಂದ್ರೆ ಒಂದು ಸರ್ಕಾರಕ್ಕೆ ತಾಯ್ತನ ಬೇಕಿತ್ತು, ಅದು ಕರುಣೆಯಿಂದ ವರ್ತಿಸ್ಬೇಕಾಗಿತ್ತು, ಬೇರೆ ರೀತಿಯಲ್ಲಿ ನಡ್ಕೊಳ್ಬೇಕಾಗಿತ್ತು, ಒತ್ತುವರಿ ತೆರವನ್ನು ಬೇರೆ ರೀತಿ ಮಾಡಬೇಕಾಗಿತ್ತು, ಅದು ಬೇರೆ ವಿಚಾರ. ಹಾಗೆ ಮಾಡದೆ ಈಗ ಅದನ್ನ ತೆರವು ಮಾಡಾಗಿದೆ ರಾಜಕೀಯ ಕಾರಣಕ್ಕಾಗಿ ತಕ್ಷಣಕ್ಕೆ ನಾವು ಮನೆಯನ್ನ ಹಂಚ್ತೀವಿ ಅಂತಂದ್ರೆ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಬೇರೆ ಯಾವ್ದು ಎಲಿಜಿಬಿಲಿಟಿ ಇದೆ ಆ ಎಲಿಜಿಬಿಲಿಟಿ ಮೇಲೆ ಅವರು ಮನೆಯನ್ನ ಕೊಡಬಹುದು, ಅಥವಾ ಅದಕ್ಕಿಂತ ಈಗ ತಾತ್ಕಾಲಿಕ ಆಶ್ರಯವನ್ನ ಮಾಡ್ಕೊಡಿ ಅನ್ನೋ ಹಲವು ಒತ್ತಾಯಗಳಿದೆ. ಬೇರೆ ಬೇರೆ ಪಕ್ಷದವರು ಅನೇಕರು ಹೇಳ್ತಿರೋದೇನಂದ್ರೆ ಬೀದಿಲಿದ್ದಾರೆ ಅವರು, ತಕ್ಷಣಕ್ಕೆ ಅವರಿಗೆ ತಾತ್ಕಾಲಿಕವಾಗಿ ಯಾವ್ದಾದ್ರು ಒಂದು ಆಶ್ರಯವನ್ನ ಕಲ್ಪಿಸಿ ಮನೆಯನ್ನ ನೀವು ಹಂಚಿಕೆ ಯಾರಿಗ್ ಮಾಡ್ಬೇಕು ಅಂದ್ರೆ ದೀರ್ಘಾವಧಿಯಲ್ಲಿ ಯಾರು ಕಾಯ್ತಿದ್ದಾರೆ, ಪೂರ್ಣ ಪ್ರಮಾಣದ ಹಣವನ್ನು ಕಟ್ಟಿ ಕಾಯ್ತಿದಾರಲ್ಲ, ಆ ಯೋಜನೆ ಅಡಿಯಲ್ಲಿ ಯಾರ್ಯಾರು ಬರ್ತಾರೋ ಅವ್ರಿಗೆ ಕೊಡಿ, ಇವ್ರಿಗೆ ತಾತ್ಕಾಲಿಕ ಆಶ್ರಯವನ್ನ ಕಲ್ಪಿಸಿ ಅಂತ. ಈ ವಾದ ಎಷ್ಟು ಸರಿ ಅಂತ ಅನ್ಸುತ್ತೆ ತಮ್ಗೆ? ಅದೇ ಇಲ್ಲ, ಇದು ಅದೇ ಇದರಲ್ಲಿ ತಾತ್ಕಾಲಿಕವಾಗಿ ಒಂದಷ್ಟು ಅವ್ರಿಗೆ ಕೊಟ್ಟು ಈಗ ಯಾರ್ಯಾರು ಇದಾರೆ ಲೈನಲ್ಲಿ ಕೊಡಿ ಅನ್ನೋದಾದ್ರೆ ಇವ್ರಿಗೆ ಸದ್ಯಕ್ಕಂತೂ ಸಿಗೋದಿಲ್ಲ. ಅಷ್ಟೊತ್ತಿಗೆ ಸರ್ಕಾರ ಇರುತ್ತೋ 3 ವರ್ಷ ಆಗುತ್ತೋ. ಮತ್ತೆ ಯಾಕಂದ್ರೆ ಇದು ಮನೆ ಕಟ್ಟಬೇಕಾಗಿರೋದಲ್ಲಿ ಕಟ್ಟೋಕಷ್ಟು ನೀವು ಶಾರ್ಟೇಜ್ ಇದ್ರೆ ಇವೆಲ್ಲ 5 ವರ್ಷ 10 ವರ್ಷ ಈಗೆಲ್ಲ ಮಾಡುತ್ತೆ. ಕಾಂಟ್ರಾಕ್ಟರ್ಗಳಿಗೆ ಸರಿಯಾಗಿ ಬಿಲ್ ಹೋಗ್ತಾ ಇಲ್ಲ. ಅದು ಆಮೇಲೆ ಫಿನಿಶಿಂಗ್ ಅಂದ್ರೆ ಹೇಗೋ ಫಿನಿಶಿಂಗ್ ಮಾಡಕ್ಕಾಗಲ್ಲ ಮೊದ್ಲು ತರ. ನೀವು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಈಗ ಕಟ್ಟಡ ಕಟ್ಟಿರುತ್ತೆ, ನೀರು, ವಿದ್ಯುತ್, ಸೆಕ್ಯೂರಿಟಿ ಬೇರೆ ಬೇರೆ ಎಲ್ಲ ಇರುತ್ತೆ. ಸೊ ಅದೆಲ್ಲ ಇನ್ನೂ ಆಗಿಲ್ಲ. ನಿಮ್ಗೆ ಗೊತ್ತಿದೆಲ್ಲ, ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಈ ತರದ ಕಟ್ಟಿ ಮಾಡ್ತಾ ಇದ್ದಾರೆ. ಅದರಿಂದ ಅವರಿಗೆ ತಾತ್ಕಾಲಿಕವಾಗಿ ಕೊಡೋದಾದ್ರೆ, ಅಂದ್ರೆ ಈಗ ನೀವು ಬೀದಿಯಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಶಾಶ್ವತವಾಗಿ ಏನಾದ್ರು ಕೊಡ್ಬೇಕು ಅನ್ನೋದಾದ್ರೂ ಈಗ ಜಾಗನೇ ಇಲ್ಲ ಅಲ್ಲಿ, ಈಗ ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಸೊ ಅದರಿಂದ ಈ ಪ್ರಶ್ನೆಗೆ ಆ ಸ್ಥಳೀಯ ಆಡಳಿತ ನೋಡ್ಕೊಂಡೇ ಮಾಡ್ಬೇಕು. ಸ್ಥಳೀಯ ಅಂದ್ರೆ ನೋಡಿ, ಯಾವಾಗ್ಲೂ ಕೂಡ ಈಗ ಯಾರೋ ಬಂದ್ ಕೇಳಿದ್ರು, ಏನು ಇದು ಕೊಡಗಿನಲ್ಲೇ ಎಷ್ಟೋ ಜನ ಪ್ರವಾಹ ಬಂದಿತ್ತು, ಅವ್ರಿಗೆ ಕೊಟ್ಟಿಲ್ಲ, ಉತ್ತರ ಕರ್ನಾಟಕದ ಪ್ರವಾಹಕ್ಕೆ ಇನ್ಯಾರಿಗೂ ಕೊಟ್ಟಿಲ್ಲ, ಇವ್ರಿಗೆ ಯಾಕೆ ಪ್ರಿಯಾರಿಟಿ ಅಂತೇಳಿ. ಅದನ್ನೇ ವಾಸ್ತವವನ್ನ ನಾವು ಮಾಧ್ಯಮಗಳು ಸೇರಿ ನಾವೆಲ್ಲ ಮರಿತಾ ಇರೋದೇನು ಅಂದ್ರೆ, ಕೆಲವು ಸಾರಿ ಕೆಲವು ಘಟನೆಗಳು ಇಮ್ಮಿಡಿಯೇಟ್ ಆದಾಗ ನೀವು ರಿಯಾಕ್ಷನ್ ಮಾಡ್ಬೇಕಾಗುತ್ತೆ. ಹಳೇದನ್ನೆಲ್ಲ ನೋಡ್ಕೊಂಡು ಆ ತಪ್ಪುಗಳನ್ನ ನೋಡ್ಕೊಂಡು ಇವ್ರನ್ನ ಬೀದಿಯಲ್ಲಿ ಬಿಡೋದಿದೆಯಲ್ಲ, ಅದು ಅಷ್ಟೊಂದು ಒಳ್ಳೇದಿದಲ್ಲ. ಆಮೇಲೆ ನೀವು ಇಲ್ಲಿ ಅಕ್ರಮ ವಲಸಿಗರು ಅಂತ ಹೇಳಿದ್ರಲ್ಲ, ನೀವು ಇದನ್ನ ಪೊಲೀಸ್ ವ್ಯವಸ್ಥೆಯ ವೈಫಲ್ಯ, ಸೆಂಟ್ರಲ್ ಗೌರ್ಮೆಂಟ್ ನ ವೈಫಲ್ಯ ಎಲ್ಲವೂ ಇದೆ. ಯಾಕಂದ್ರೆ ಅಕ್ರಮ ವಲಸಿಗರು ಎಲ್ಲಿಂದನೋ ಮೇಲೆ ಆಕಾಶದಿಂದ ಬರಕ್ ಆಗೋದಿಲ್ಲ, ಅವ್ರು ಇಲ್ಲೇ ಬರ್ತಾರೆ ಅನ್ನೋದಾದ್ರೆ ನಾನು ಆಗ್ಲೇ ಹೇಳಿದ್ದು ಒಂದೇ, ಆಡಳಿತಾತ್ಮಕ ವ್ಯವಸ್ಥೆ ಸಂಪೂರ್ಣ ಕುಸಿದು ಬಿದ್ದಿದೆ. ಆದ್ರೆ ಸ್ಥಳೀಯ ಶಾಸಕರು ಏನು ಕೃಷ್ಣ ಬೈರೇಗೌಡರು ಇದ್ದಾರೆ, ಅವರು ಇರೋದ್ರಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಬಗ್ಗೆ ಒಂದಷ್ಟು ದಕ್ಷತೆ ಇದೆ. ಆದ್ರೆ ಈ ವಿಷಯದಲ್ಲಿ ಮಾತ್ರ ಅವರು ಕೂಡ ಎಡವಿದ್ದಾರೆ. ಯಾಕೆಂದ್ರೆ ಇಲ್ಲಿ ಪ್ರೆಷರ್ ಬಂದ್ಬಿಡ್ತು ಸರ್ಕಾರದ ಮೇಲೆ. ಒಂದು, ಅಲ್ಲಿ ಹೆಚ್ಚು ಮುಸ್ಲಿಮ್ಸ್ ಇದ್ರು, ಕೇರಳ ಮುಸ್ಲಿಮ್ಸ್ ಇದ್ರು ಅಂತೇಳಿ ಯಾವಾಗ ಪಿನರಾಯಿ ವಿಜಯನ್ ಅವರು ಮತ್ತು ಅಲ್ಲಿನ ಒಬ್ಬ ಮಂತ್ರಿಗೂ ಬಂದು ಕೂಡ ಇಲ್ಲಿ ಯಾವಾಗ ಬಂದು ಹೋದ್ರಲ್ಲ, ಸರ್ಕಾರದ ಮೇಲೆ ಒತ್ತಡ ಬಂತು. ಆ ಒತ್ತಡದಿಂದಾಗಿ ಸರ್ಕಾರಗಳು ಒಂದಷ್ಟು ತಪ್ಪು ನಿರ್ಧಾರಗಳನ್ನ ಮತ್ತು ಬೇಗ ಆಗೋದನ್ನ ಮಾಡಿದ್ರು. ಈಗ ನೋಡಿ, ಆ ಪ್ರೆಷರ್ ಅನ್ನ ಬಿಲ್ಡಪ್ ಆದ್ಮೇಲೆ ಅದನ್ನ ಬಿಟ್ಬಿಟ್ಟಿದ್ದಾರೆ. 2ನೇ ತಾರೀಕು ಎಲ್ಲಾರ ಕೈಯಲ್ಲೂ ಕೀ ಕೊಡ್ತೀವಿ ಅಂತ ಹೇಳಿದ್ರು. ಒಬ್ಬ ಮುಖ್ಯಮಂತ್ರಿಗಳು ಆ ರೀತಿಯ ಒಂದು ಘೋಷಣೆಯನ್ನ ಮಾಡಬಾರ್ದಾಗಿತ್ತು. ಯಾಕಂದ್ರೆ ಅದನ್ನ ಗುರುತಿಸ್ಲಿಕ್ಕೆ ಸಾಕಷ್ಟು ಸಮಯ ಸಿಗುತ್ತೆ. 2ನೇದಾಗಿ ಇಲ್ಲಿ ಅಕ್ರಮ ವಲಸಿಗರು ಅಂತ, ಅಕ್ರಮನ ಬಿಡಿ, ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಅದು ವಾಸಕ್ಕೆ ಯೋಗ್ಯವಾದ ಜಾಗನೇ ಅಲ್ಲ. ಎಲ್ಲಿ ಈಗ ಕೋಗಿಲು ಹತ್ರ ಜಾಗ ಇದೆಯಲ್ಲ, ಅದು ಈಗಲೂ ಕೂಡ ನೀವು ವಾಸಕ್ಕೆ ಅಲ್ಲಿ 2-3 ಕಿಲೋಮೀಟರ್ ಅಲ್ಲ, 5 ಕಿಲೋಮೀಟರ್ ಸುತ್ತಮುತ್ತ ಅದೇ ದೊಡ್ಡ ಹೋರಾಟ ನಡೀತಾ ಇದೆ. ಅದು ಕಸದ ಡಂಪಿಂಗ್ ಯಾರ್ಡ್ ಇದೆ ಅಲ್ಲಿ. ಆ ಕಾರಣಕ್ಕೆ 5 ಕಿಲೋಮೀಟರ್ ಸುತ್ತಮುತ್ತ ನೀರು ಕೂಡ ಹಾಳಾಗೋಗಿದೆ. ಅಲ್ಲಿ ನಾರ್ಮಲಿ ಜನನೇ ವಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತ ಕಡೆ ವಾಸ ಮಾಡ್ಲಿಕ್ಕೆ ಬಿಟ್ಟು ಇಷ್ಟು ವರ್ಷ ಯಾರು ಅವ್ರನ್ನ ಬಿಟ್ಟಿದ್ರಲ್ಲ, ಅವರನ್ನ ನಿಜವಾಗ್ಲೂ ಆ ಅಧಿಕಾರಿಗಳನ್ನ, ಪರ್ಟಿಕ್ಯುಲರ್ ಅಧಿಕಾರಿಗಳನ್ನ ಮತ್ತು ಪೊಲೀಸ್ ಆಫೀಸರ್ನ ಹೊಣೆ ಮಾಡಿ ಅವರಿಂದ ಒಂದಷ್ಟು ಪೆನಾಲ್ಟಿಯನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಹಂಗೆ ಮಾಡಿಲ್ಲ ಅಂದ್ರೆ ನೀವು ಅಕ್ರಮ ವಲಸಿಗರನ್ನ ತಡಿಲಿಕ್ಕೆ ಸಾಧ್ಯನೇ ಇಲ್ಲ. ಈಗಲೂ ಕೂಡ ಅನೇಕರು ಹೇಳೋ ಹಾಗೆ ಸ್ಲೀಪಿಂಗ್ ಸೆಲ್ ಇದೆ ಅಂತ ಹೇಳ್ತಾರೆ. ನೋಡಿ, ನಮ್ಗೆ ಇದ್ರ ಬಗ್ಗೆ ನಮ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಪೊಲೀಸ್ ಅವ್ರು ನೋಡ್ಬೇಕು. ಸ್ಲೀಪಿಂಗ್ ಸೆಲ್ ಇದೆ ಅನ್ನೋದಾದ್ರೆ ಏನು ಅದ್ರ ಅಂದ್ರೆ ನಮ್ಮ ಭದ್ರತೆ ಯಾವ ಹಂತಕ್ಕೆ ಹೋಗ್ಬಿಡುತ್ತೆ. ಯಾರೇ ಆಗಿರ್ಲಿ, ಅವರು ಸ್ಲೀಪಿಂಗ್ ಸೆಲ್ ಯಾವ ದೇಶದಿಂದ ಬಂದಿದ್ದಾರೆ ಏನು ಅಂತಲ್ಲ, ಅದನ್ನ ಪೊಲೀಸ್ ವ್ಯವಸ್ಥೆ ಏನಿದೆಯಲ್ಲ ಅದು ಇಲ್ಲಿ ವಿಫಲ. ದಿನವೂ ಅವರು ನೋಡಿ, ಒಂದೇ ಒಂದು ಮನೆ ಕಟ್ಟಕ್ ಹೋದ್ರೆ BBMP ವಾರ್ಡ್ ಅವರು, ನಾವೇನಾದ್ರೂ ಅಧಿಕೃತವಾಗಿ ಮನೆ ಕಟ್ಟಕ್ ಹೋದ್ರೆ ಇಮ್ಮಿಡಿಯೇಟ್ ಬಂದ್ಬಿಡ್ತಾರೆ ಅವರು. ಏನ್ ಕಟ್ತಾ ಇದೀರಿ, ಎಲ್ಲಿದೆ ನಿಮ್ ಪೇಪರು, ಏನಾಯ್ತು ಏನು ಅಂತೇಳಿ. ಏನು ಅಧಿಕೃತವಾಗಿ ನಮ್ಮಂತವ್ರು ಒಂದು ಸಹಜ ಮನೆ ಕಟ್ಟಿದ್ರೆ BBMP ಅವ್ರ ಕಣ್ಣೆಲ್ಲ ಅಲ್ಲೇ ಇರುತ್ತೆ. ಅಥವಾ ಪೊಲೀಸ್ ಅವರು ಕೂಡ ಓಡಾಡ್ತಾನೆ ಇರ್ತಾರೆ, ಅಲ್ಲಿ ಕಂದಾಯ ಇಲಾಖೆಯವರು ಓಡಾಡ್ತಿರ್ತಾರೆ. ಇಲ್ಲಿ ಯಾರು ನೋಡಿ, ಅಲ್ಲಿ ಯಾವನೋ ಅಡ್ವಾನ್ಸ್ ತಗೊಂಡಿದ್ದಾನಂತೆ, ಯಾವನೋ ಒಂದಷ್ಟು ದುಡ್ಡು ಇಸ್ಕೊಂಡು ಇವ್ರಿಗೆ ಯಾವ್ದೋ ಒಂದಷ್ಟು ಪೇಪರ್ಗಳನ್ನೆಲ್ಲ ಕೊಟ್ಟು ಮಾಡಿದ್ದಾನೆ, ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾನೆ ಆತ. ನಾನು 4-5 ಅಗ್ರಿಮೆಂಟ್ಗಳನ್ನ ನೋಡಿದೆ. ಸೊ ದುಡ್ಡು ಕೊಡ್ತಾರಲ್ವಾ, ನ್ಯಾಚುರಲಿ ಒಂದಷ್ಟು ಅಗ್ರಿಮೆಂಟ್ಗಳು ಮಾಡ್ತಾರೆ. ಅಷ್ಟೆಲ್ಲಾ ವ್ಯವಹಾರ ನಡೀತಾ ಇರ್ಬೇಕಾದ್ರು ಆಡಳಿತ ವ್ಯವಸ್ಥೆ ಏನಾಗಿತ್ತು?
ಹಾಗಾದ್ರೆ ಮುಂದೆ ಎಲ್ಲರೂ ಖಾಲಿ ಜಾಗಗಳಲ್ಲಿ ಆ ರೀತಿ ಮಾಡ್ಕೊಂಡು ವಾಸಿಸಲು ಯೋಗ್ಯವಾದ ಮನೆಗಳಲ್ಲಿ ಮಾಡೋದಾದ್ರೆ ಅಂದ್ರೆ ಇದೊಂದು ಪಾಠ ಆಗಬೇಕು ಸರ್ಕಾರಕ್ಕೆ. ನಿಜವಾಗ್ಲೂ ಕೂಡ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಆಡಳಿತಕ್ಕೆ ಇಲ್ಲಿನ DC ಇರ್ತಾರೆ, ಕಾರ್ಪೊರೇಷನ್ ಎಲೆಕ್ಷನ್ ಇಲ್ಲ, ಅದ್ರ ಬದಲು ಅಧಿಕಾರಿಗಳಿರ್ತಾರೆ, ಎಇಗಳಿರ್ತಾರೆ, ವಾಟರ್ ಬೋರ್ಡ್ ಅವ್ರು ಇರ್ತಾರೆ, ಎಲ್ಲರೂ ನೆಗ್ಲೆಕ್ಟ್ ಮಾಡ್ಕೊಂಡು ಇದು ನನಗ್ ಸಂಬಂಧಿಸಿಲ್ಲ ಅಂತೇಳಿ ಏನಾದ್ರೂ ಒಂದು ಘಟನೆ ಆದಾಗ, ಆಮೇಲೆ ನೋಡಿ ಈಗ ನಿಮ್ಗೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಹೊಸ ವರ್ಷದ ಸಂದರ್ಭದಲ್ಲಿ ಬೆಂಕಿ ಅನಾಹುತ ಆಗಿದೆ. ಅಂದ್ರೆ ನಾನು ಸ್ವಿಟ್ಜರ್ಲ್ಯಾಂಡ್ ಅಂತ ಮೋಸ್ಟ್ ಸೇಫೆಸ್ಟ್ ಪ್ಲೇಸ್ ಅಲ್ಲಿ ಬೆಂಕಿ ಅನಾಹುತ ಆಗಿದೆ. ಇಂಥ ಕಡೆ ನೀವು ಅಲ್ಲೆಲ್ಲ ಇದು ಕಸದ ಡಂಪಿಂಗ್ ಯಾರ್ಡ್ ಅದು, ಅಲ್ಲಿ ನೀವ್ ಏನಾದ್ರೂ ಒಂದೇನಾದ್ರೆ ಬಹುಶಃ ಅಲ್ಲಿರೋರೆಲ್ಲ ಸತ್ತೋಗ್ತಾರೆ. ಯಾಕೆಂದ್ರೆ ಅಲ್ಲಿರೋರೆಲ್ಲ ಸತ್ತೋಗ್ತಾರೆ. ಅವಾಗ ಅದೊಂದು ದೊಡ್ಡ ಅನಾಹುತ ಆಗುತ್ತೆ. ಈ ತರದ ಅನೇಕ ಸಾಧ್ಯತೆಗಳಿರೋದ್ರಿಂದ ನಾವು ಬರೀ ರಾಜಕೀಯ ಅಷ್ಟೇ ಮಾಡೋದಲ್ಲ, ಆಡಳಿತ ಏನಿದೆಯಲ್ಲ ಕಾರ್ಯಾಂಗದ ಕೂಡ ಜವಾಬ್ದಾರಿ ಇರುತ್ತೆ. ಕನಿಷ್ಠ ಇದನ್ನ ಒಂದು ಸರ್ಕಾರದ ಗಮನಕ್ಕೆ ತಗೊಂಬಂದ್ರೆ ಅವ್ರು ಏನಾದ್ರೂ ಕ್ರಮಗಳನ್ನ ಕೈಗೊಳ್ತಾರೆ. ಸೊ ಮಾಧ್ಯಮಗಳು ಚರ್ಚೆಗಳು ಕೂಡ ಈ ನಿಟ್ಟಿನಲ್ಲಿ ಆಗ್ಬೇಕಾಗುತ್ತೆ. ಈಗ ಒಂದು ಆಗೋಗಿದೆ, ಸುಮ್ನೆ ಅಲ್ಲಿ ಅಶೋಕ್ ಅವ್ರು ಒಂದ್ ಹೇಳಿದ್ರು ಅಥವಾ ಜಮೀರ್ ಅಹಮದ್ ಒಂದ್ ಹೇಳಿದ್ರು, ಈ ತರದ್ದೇ ನಾವ್ ಇಟ್ಕೊಂಡ್ ಮಾಡ್ತಾ ಇದ್ರೆ ಪ್ರಾಬ್ಲಮ್ಗಳು ಖಂಡಿತ ಸಾಲ್ವ್ ಆಗೋದಿಲ್ಲ. ನೀವ್ ಹೇಳ್ದಾಗೆ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಅಲ್ಲೂ ಇದನ್ನ ನೋಡ್ಬೇಕು, ಆಮೇಲೆ ಈವನ್ ಕಾನೂನಾತ್ಮಕವಾಗೂ ನೋಡ್ಬೇಕಾಗುತ್ತೆ. ಯಾರೋ ತಪ್ಪು ಮಾಡಿದಾರಲ್ವಾ, ಈಗ ಅಕ್ರಮ ವಲಸಿಗರು ಒಂದು ತಪ್ಪಾದ್ರೆ ಅಕ್ರಮ ವಲಸಿಗರು ಅಲ್ಲಿ ವಾಸ ಮಾಡ್ಲಿಕ್ಕೆ ಇನ್ಯಾವ ಅಧಿಕಾರಿ ಮತ್ತೆ ಅಧಿಕಾರಿಗಳಿಗೆ ಸಂಬಳ ಕೊಟ್ಟು ಏನು ಕುಳಿಸಿರೋದಲ್ಲಿ ಯಾರ ಜವಾಬ್ದಾರಿ ಬರುತ್ತೆ? ಅದು ಅಂತವರು ಗುರುತಿಸಿದ್ರೆ ಇವತ್ತು ಈ ಸಮಸ್ಯೆ ಬರ್ತಾನೆ ಇರ್ಲಿಲ್ಲ. ಮೊದಲನೇ ದಿನನೇ ಅವ್ರನ್ನ ನೀವು ಇಲ್ಲಿ ವಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಇಲ್ಲಿ ಟೆಂಟ್ ಹಾಕೋಬಾರ್ದು ಅಂತ ಹೇಳಿ ಕಳಿಸ್ಬಿಟ್ಟಿದ್ರೆ ಅವ್ರನ್ನ, ಈಗ ಅವ್ರು ಬೇರೆ ಇನ್ನೇನೋ ಒಂದು ಕೆಲಸ ಮಾಡ್ಕೊಂಡಿದ್ರು, ಅವ್ರನ್ನ ಯಾರು ಕರ್ಕೊಂಡ್ ಬಂದಿದ್ರು ಅವ್ರಿಗೆ ಏನಾದ್ರು ಒಂದು ಉದ್ಯೋಗ ಇದು ಜಾಗ ಕೊಡ್ತಾ ಇದ್ರು. ಈ ಸುಮ್ನೆ ಒಬ್ಬರು ಅಡ್ವಾನ್ಸ್ ತಗೊಂಡು ಮಾಡ್ತಾನೆ ಅಂದ್ರೆ ಆಡಳಿತ ವ್ಯವಸ್ಥೆ ಕುಸಿದು ಬಿದ್ದಿದೆ ಈ ಕೋಗಿಲು ಘಟನೆಯಲ್ಲಿ ಅಂತ ನನ್ಗೆ ಪದೇ ಹೇಳ್ಬೇಕು ಅನ್ಸುತ್ತೆ. ವಿವೇಕಾನಂದ ಅವರು ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು ನಿಮಗೆ. ನಮಸ್ಕಾರ. ನಮಸ್ತೆ, ಥ್ಯಾಂಕ್ ಯು.